ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಜಿಲ್ಲಾಡಳಿತ ಅದನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಾಗ ಚಿನ್ನ ಪುರಾತನ ಕಾಲದ್ದು ಅನ್ನೋದು ಗೊತ್ತಾಗಿದೆ. ಕಲ್ಯಾಣ ಚಾಳುಕ್ಯರು ಹಾಗೂ ವಿಜಯನಗರದ ಸಾಮ್ರಾಜ್ಯದ ಆಡಳಿತದ ವೇಳೆಯ ಚಿನ್ನ ಅನ್ನೋದು ಬಹಿರಂಗವಾಗಿದೆ. ಇದರ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವ ಆತಂಕವೂ ಎದುರಾಗಿದೆ. ಲಕ್ಕುಂಡಿ ನಿಧಿಯ ರಹಸ್ಯ ಬಯಲು, ಭಯಾನಕ ಅನುಭವ ಬಿಚ್ಚಿಟ್ಟ ಬಸಪ್ಪ. ಗದಗ ತಾಲೂಕಿನ ಐತಿಹಾಸಿಕ ಗ್ರಾಮ ಲಕ್ಕುಂಡಿ 3-4 ದಿನಗಳಿಂದ ರಾಜ್ಯಾದ್ಯಂತ ಭಾರಿ ಸುದ್ದಿಯಲ್ಲಿದೆ. ಇಲ್ಲಿ ಸಿಕ್ಕ ನಿಧಿಯ ರೋಚಕ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ್ ಭಯಾನಕ ಅನುಭವ ಬಿಚ್ಚಿಟ್ಟಿದ್ದಾರೆ. ಶಾವಿಗೆ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರೋದು ಸತ್ಯ. ಅಲ್ಲಿ ಕೋಣಗಳು, ಒಂದು ಘಟಸರ್ಪ ಕಾವಲು ಇದೆ. ಊರ ಹೊರಗೆ ಸಾಮಾನ್ಯ ಶಾವಿಗೆ ಭರಮಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತೇಳಿ ಯಜಮಾನರು ಹೇಳ್ತಿದ್ರು. ಅದನ್ನು ಕೇಳ್ಕೊಂಡಿನಿ ನಾನು. ಅದ ಇರ್ಬೇಕು ಸರ್ಪ ಅಂತೇಳಿ ಶಿವ ಅಂದು ಮನೆಗೆ ಬಂದು ನೋಡ್ರಿ ನಾನು. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ. ಲಕ್ಕುಂಡಿಯಲ್ಲಿ ಮೊದಲಿನಿಂದಲೂ ನಿಧಿಗಾಗಿ ಶೋಧ ನಡೆಸಿದ್ರು. ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳಿವೆ. ದೇವಸ್ಥಾನದ ಅಡಿಯಲ್ಲಿ ಚಿನ್ನ ಇದೆ ಎಂದು ಶೋಧ ಮಾಡ್ತಿದ್ರು. ಕಳೆದ 2 ವರ್ಷಗಳ ಹಿಂದೆ ಸೋಮೇಶ್ವರ ದೇಗುಲದಲ್ಲಿ ನಿಧಿಗಳ್ಳರು ಬಸಣ್ಣ ಮೂರ್ತಿಯನ್ನ ತೆಗೆದು 6-7 ಅಡಿಯಷ್ಟು ತಗ್ಗು ತೆಗೆದು ನಿಧಿ ಶೋಧ ಮಾಡಿದ್ರು. ಈಗ ಸೋಮನಾಥ ದೇವಸ್ಥಾನ ಇರ್ಬೋದು, ಆಮೇಲೆ ನಮ್ಮ ಪುರ ಅಂತಂದು ಹೇಳಿ ಇಲ್ಲಿಂದ 2-3 ಕಿಲೋಮೀಟ್ರ್ ದೂರ ಐತೆ ಸರ್. ಅದು ಅಲ್ಲಿ ಏನೈತಿ ದೇವಸ್ಥಾನವನ್ನು ಒಳಗೆ ಹಡ್ಡೋದು ತೆಗಿಯೋದು ಇನ್ನೇನು ಸಿಗ್ತೈತಿ ಅನ್ನೋದು ಒಂದು ಭಾವನೆ ಎಲ್ಲರಿಗೂ ಬಂದ್ಬಿಟ್ಟೈತಿ. ಹಾಗಾಗಿ ಜನರು ನಮ್ಮೂರವ್ರು ಏನು ಮಾಡಲ್ಲ, ಹೊರಗಿಂದ ಬಂದವರು ಇಲ್ಲಿ ಬಂದು ಸಿಗುತ್ತೆ ದೇವಸ್ಥಾನಗಳನ್ನು ಸಿಗ್ತೈತಿ ಅಂತಂದು ಭೂಮಿ ಒಳಗೆ ಅಡ್ಡೋದು, ಇಲ್ಕಂಡು ದೇವಸ್ಥಾನವನ್ನು ಹಾಳು ಮಾಡೋದು ಮುಖಾಂತರ ತಮ್ಮ ಬಂಗಾರವನ್ನು ಕದಿಯೋದಾಗಲಿ ಏನರಾಗಲಿ ಈ ಥರ ಚಟುವಟಿಕೆಗಳು ಇನ್ಮೇಲೆ ಸ್ಟಾರ್ಟ್ ಆಗೋ ಸರ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ SP ಸಾಹೇಬ್ರಿಗೆ ಕೇಳ್ಕೊಳೋದೇನೆಂದ್ರೆ ನಮ್ಮೂರಿಗೆ ಭದ್ರತೆಯನ್ನು ಒದಗಿಸ್ರಿ, ಇಲ್ಲಾಂದ್ರೆ ಪೊಲೀಸವ್ರ ಬೀಟನ್ನು ಹೆಚ್ಚಿಗೆ ಮಾಡಿರಿ, CC ಕ್ಯಾಮರಾವನ್ನು ಅಳವಡಿಸ್ರಿ ಅಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ SP ಸಾಹೇಬ್ರಿಗೆ ಕೇಳ್ಕೊತೀವಿ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪುರಾತನ ಕಾಲದ್ದು ಅಂತ ಬಹಿರಂಗವಾಗಿದೆ. ಹೆಚ್ಚಿನ ಶೋಧ ಮಾಡಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಚಿನ್ನದ ಅಸಲಿ ರಹಸ್ಯ ಬಯಲಾಗುತ್ತದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಜಿಲ್ಲಾಡಳಿತ ಅದನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಾಗ ಚಿನ್ನ ಪುರಾತನ ಕಾಲದ್ದು ಅನ್ನೋದು ಗೊತ್ತಾಗಿದೆ. ಕಲ್ಯಾಣ ಚಾಳುಕ್ಯರು ಹಾಗೂ ವಿಜಯನಗರದ ಸಾಮ್ರಾಜ್ಯದ ಆಡಳಿತದ ವೇಳೆಯ ಚಿನ್ನ ಅನ್ನೋದು ಬಹಿರಂಗವಾಗಿದೆ. ಇದರ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವ ಆತಂಕವೂ ಎದುರಾಗಿದೆ. ಲಕ್ಕುಂಡಿ ನಿಧಿಯ ರಹಸ್ಯ ಬಯಲು, ಭಯಾನಕ ಅನುಭವ ಬಿಚ್ಚಿಟ್ಟ ಬಸಪ್ಪ. ಗದಗ ತಾಲೂಕಿನ ಐತಿಹಾಸಿಕ ಗ್ರಾಮ ಲಕ್ಕುಂಡಿ 3-4 ದಿನಗಳಿಂದ ರಾಜ್ಯಾದ್ಯಂತ ಭಾರಿ ಸುದ್ದಿಯಲ್ಲಿದೆ. ಇಲ್ಲಿ ಸಿಕ್ಕ ನಿಧಿಯ ರೋಚಕ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ್ ಭಯಾನಕ ಅನುಭವ ಬಿಚ್ಚಿಟ್ಟಿದ್ದಾರೆ. ಶಾವಿಗೆ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರೋದು ಸತ್ಯ. ಅಲ್ಲಿ ಕೋಣಗಳು, ಒಂದು ಘಟಸರ್ಪ ಕಾವಲು ಇದೆ. ಊರ ಹೊರಗೆ ಸಾಮಾನ್ಯ ಶಾವಿಗೆ ಭರಮಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತೇಳಿ ಯಜಮಾನರು ಹೇಳ್ತಿದ್ರು. ಅದನ್ನು ಕೇಳ್ಕೊಂಡಿನಿ ನಾನು. ಅದ ಇರ್ಬೇಕು ಸರ್ಪ ಅಂತೇಳಿ ಶಿವ ಅಂದು ಮನೆಗೆ ಬಂದು ನೋಡ್ರಿ ನಾನು. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ.
ಲಕ್ಕುಂಡಿಯಲ್ಲಿ ಮೊದಲಿನಿಂದಲೂ ನಿಧಿಗಾಗಿ ಶೋಧ ನಡೆಸಿದ್ರು. ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳಿವೆ. ದೇವಸ್ಥಾನದ ಅಡಿಯಲ್ಲಿ ಚಿನ್ನ ಇದೆ ಎಂದು ಶೋಧ ಮಾಡ್ತಿದ್ರು. ಕಳೆದ 2 ವರ್ಷಗಳ ಹಿಂದೆ ಸೋಮೇಶ್ವರ ದೇಗುಲದಲ್ಲಿ ನಿಧಿಗಳ್ಳರು ಬಸಣ್ಣ ಮೂರ್ತಿಯನ್ನ ತೆಗೆದು 6-7 ಅಡಿಯಷ್ಟು ತಗ್ಗು ತೆಗೆದು ನಿಧಿ ಶೋಧ ಮಾಡಿದ್ರು. ಈಗ ಸೋಮನಾಥ ದೇವಸ್ಥಾನ ಇರ್ಬೋದು, ಆಮೇಲೆ ನಮ್ಮ ಪುರ ಅಂತಂದು ಹೇಳಿ ಇಲ್ಲಿಂದ 2-3 ಕಿಲೋಮೀಟ್ರ್ ದೂರ ಐತೆ ಸರ್. ಅದು ಅಲ್ಲಿ ಏನೈತಿ ದೇವಸ್ಥಾನವನ್ನು ಒಳಗೆ ಹಡ್ಡೋದು ತೆಗಿಯೋದು ಇನ್ನೇನು ಸಿಗ್ತೈತಿ ಅನ್ನೋದು ಒಂದು ಭಾವನೆ ಎಲ್ಲರಿಗೂ ಬಂದ್ಬಿಟ್ಟೈತಿ. ಹಾಗಾಗಿ ಜನರು ನಮ್ಮೂರವ್ರು ಏನು ಮಾಡಲ್ಲ, ಹೊರಗಿಂದ ಬಂದವರು ಇಲ್ಲಿ ಬಂದು ಸಿಗುತ್ತೆ ದೇವಸ್ಥಾನಗಳನ್ನು ಸಿಗ್ತೈತಿ ಅಂತಂದು ಭೂಮಿ ಒಳಗೆ ಅಡ್ಡೋದು, ಇಲ್ಕಂಡು ದೇವಸ್ಥಾನವನ್ನು ಹಾಳು ಮಾಡೋದು ಮುಖಾಂತರ ತಮ್ಮ ಬಂಗಾರವನ್ನು ಕದಿಯೋದಾಗಲಿ ಏನರಾಗಲಿ ಈ ಥರ ಚಟುವಟಿಕೆಗಳು ಇನ್ಮೇಲೆ ಸ್ಟಾರ್ಟ್ ಆಗೋ ಸರ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ SP ಸಾಹೇಬ್ರಿಗೆ ಕೇಳ್ಕೊಳೋದೇನೆಂದ್ರೆ ನಮ್ಮೂರಿಗೆ ಭದ್ರತೆಯನ್ನು ಒದಗಿಸ್ರಿ, ಇಲ್ಲಾಂದ್ರೆ ಪೊಲೀಸವ್ರ ಬೀಟನ್ನು ಹೆಚ್ಚಿಗೆ ಮಾಡಿರಿ, CC ಕ್ಯಾಮರಾವನ್ನು ಅಳವಡಿಸ್ರಿ ಅಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ SP ಸಾಹೇಬರಿಗೆ ಕೇಳ್ಕೊತೀವಿ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪುರಾತನ ಕಾಲದ್ದು ಅಂತ ಬಹಿರಂಗವಾಗಿದೆ. ಹೆಚ್ಚಿನ ಶೋಧ ಮಾಡಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಚಿನ್ನದ ಅಸಲಿ ರಹಸ್ಯ ಬಯಲಾಗುತ್ತದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಜಿಲ್ಲಾಡಳಿತ ಅದನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಾಗ ಚಿನ್ನ ಪುರಾತನ ಕಾಲದ್ದು ಅನ್ನೋದು ಗೊತ್ತಾಗಿದೆ. ಕಲ್ಯಾಣ ಚಾಳುಕ್ಯರು ಹಾಗೂ ವಿಜಯನಗರದ ಸಾಮ್ರಾಜ್ಯದ ಆಡಳಿತದ ವೇಳೆಯ ಚಿನ್ನ ಅನ್ನೋದು ಬಹಿರಂಗವಾಗಿದೆ. ಇದರ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವ ಆತಂಕವೂ ಎದುರಾಗಿದೆ. ಲಕ್ಕುಂಡಿ ನಿಧಿಯ ರಹಸ್ಯ ಬಯಲು. ಭಯಾನಕ ಅನುಭವ ಬಿಚ್ಚಿಟ್ಟ ಬಸಪ್ಪ. ಗದಗ ತಾಲೂಕಿನ ಐತಿಹಾಸಿಕ ಗ್ರಾಮ ಲಕ್ಕುಂಡಿ 3-4 ದಿನಗಳಿಂದ ರಾಜ್ಯಾದ್ಯಂತ ಭಾರಿ ಸುದ್ದಿಯಲ್ಲಿದೆ. ಇಲ್ಲಿ ಸಿಕ್ಕ ನಿಧಿಯ ರೋಚಕ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ್ ಭಯಾನಕ ಅನುಭವ ಬಿಚ್ಚಿಟ್ಟಿದ್ದಾರೆ. ಶಾವಿಗೆ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರೋದು ಸತ್ಯ. ಅಲ್ಲಿ ಕೋಣಗಳು, ಒಂದು ಘಟಸರ್ಪ ಕಾವಲು ಇದೆ. ಊರ ಹೊರಗೆ ಸಾಮಾನ್ಯ ಶಾವಿಗೆ ಬರೋಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತೇಳಿ ಯಜಮಾನರು ಹೇಳ್ತಿದ್ರು. ಅದನ್ನು ಕೇಳ್ಕೊಂಡೆ ನಾನು. ಅದೇ ಇರ್ಬೇಕು ಸರ್ಪ ಅಂತೇಳಿ ಶಿವ ಅಂದು ಮನೆಗೆ ಬಂದು ನೋಡ್ರಿ ನಾನು. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ. ಲಕ್ಕುಂಡಿಯಲ್ಲಿ ಮೊದಲಿನಿಂದಲೂ ನಿಧಿಗಾಗಿ ಶೋಧ ನಡೆಸಿದ್ರು. ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳಿವೆ. ದೇವಸ್ಥಾನದ ಅಡಿಯಲ್ಲಿ ಚಿನ್ನ ಇದೆ ಎಂದು ಶೋಧ ಮಾಡ್ತಿದ್ರು. ಕಳೆದ 2 ವರ್ಷಗಳ ಹಿಂದೆ ಸೋಮೇಶ್ವರ ದೇಗುಲದಲ್ಲಿ ನಿಧಿಗಳ್ಳರು ಬಸಣ್ಣ ಮೂರ್ತಿಯನ್ನ ತೆಗೆದು 6-7 ಅಡಿಯಷ್ಟು ತಗ್ಗು ತೆಗೆದು ನಿಧಿ ಶೋಧ ಮಾಡಿದ್ರು. ಈಗ ಸೋಮನಾಥ ದೇವಸ್ಥಾನ ಇರ್ಬೋದು, ಆಮೇಲೆ ನಮ್ಮ ಪುರ ಅಂತಂದು ಹೇಳಿ ಇಲ್ಲಿಂದ 2-3 ಕಿಲೋಮೀಟ್ರ್ ದೂರ ಐತೆ ಸರ್. ಅದು ಅಲ್ಲಿ ಏನೈತಿ ದೇವಸ್ಥಾನವನ್ನು ಒಳಗೆ ಹಡ್ಡೋದು ತೆಗಿಯೋದು ಇನ್ನೇನು ಸಿಗ್ತೈತಿ ಅನ್ನೋದು ಒಂದು ಭಾವನೆ ಎಲ್ಲರಿಗೂ ಬಂದ್ಬಿಟ್ಟೈತಿ. ಹಾಗಾಗಿ ಜನರು ನಮ್ಮೂರವ್ರು ಏನು ಮಾಡಲ್ಲ, ಹೊರಗಿಂದ ಬಂದವರು ಇಲ್ಲಿ ಬಂದು ಸಿಗುತ್ತೆ ದೇವಸ್ಥಾನಗಳನ್ನು ಸಿಗ್ತೈತಿ ಅಂತಂದು ಭೂಮಿ ಒಳಗೆ ಅಡ್ಡೋದು, ಇಲ್ಕಂಡು ದೇವಸ್ಥಾನವನ್ನು ಹಾಳು ಮಾಡೋದು ಮುಖಾಂತರ ತಮ್ಮ ಬಂಗಾರವನ್ನು ಕದಿಯೋದಾಗಲಿ ಏನರಾಗಲಿ ಈ ಥರ ಚಟುವಟಿಕೆಗಳು ಇನ್ಮೇಲೆ ಸ್ಟಾರ್ಟ್ ಆಗೋ ಸರ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ SP ಸಾಹೇಬ್ರಿಗೆ ಕೇಳ್ಕೊಳೋದೇನೆಂದ್ರೆ ನಮ್ಮೂರಿಗೆ ಭದ್ರತೆಯನ್ನು ಒದಗಿಸ್ರಿ, ಇಲ್ಲಾಂದ್ರೆ ಪೊಲೀಸವ್ರ ಬೀಟನ್ನು ಹೆಚ್ಚಿಗೆ ಮಾಡಿರಿ, CC ಕ್ಯಾಮರಾವನ್ನು ಅಳವಡಿಸ್ರಿ ಅಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ SP ಸಾಹೇಬರಿಗೆ ಕೇಳ್ಕೊತೀವಿ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪುರಾತನ ಕಾಲದ್ದು ಅಂತ ಬಹಿರಂಗವಾಗಿದೆ. ಹೆಚ್ಚಿನ ಶೋಧ ಮಾಡಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಚಿನ್ನದ ಅಸಲಿ ರಹಸ್ಯ ಬಯಲಾಗುತ್ತದೆ. ಮಂಜು ಪತ್ತಾರ್, ರಿಪಬ್ಲಿಕ್